ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೆಸರು ಪ್ರಮುಖವಾದದ್ದು. ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿಯವರ ಪುತ್ರರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. ರಾಜಕೀಯಕ್ಕೆ ಬರುವ ಮೊದಲು ಬಸವರಾಜ ಬೊಮ್ಮಾಯಿಯವರ ಆರಂಭಿಕ ವೃತ್ತಿ ಜೀವನ ಹೇಗಿತ್ತು, ಇವರ ಆದಾಯದ ಮೂಲ ಯಾವುದು, ರಾಜಕೀಯ ಪ್ರವೇಶಿಸುವ ಮುನ್ನ ಇವರ ಆಸ್ತಿ ಸಂಪತ್ತು ಎಷ್ಟಿತ್ತು ಮತ್ತು ಮುಖ್ಯಮಂತ್ರಿಯಾದ ನಂತರ ಇವರ ಅಧಿಕೃತ ಆಸ್ತಿ ಸಂಪತ್ತು ಎಷ್ಟು ಬೆಳೆದಿದೆ, ಇವರು ಘೋಷಿಸಿರುವ ಆಸ್ತಿಯ ವಿವರಗಳು ಏನು, ಇನ್ನು ಕೋಟಿ ಕೋಟಿ ಹಣವನ್ನ ಕೊಟ್ಟು ಬಸವರಾಜ ಬೊಮ್ಮಾಯಿಯವರು ಸಿಎಂ ಸ್ಥಾನವನ್ನ ಪಡೆದುಕೊಂಡರು ಎನ್ನುವ ಗಂಭೀರ ಮತ್ತು ವಿವಾದಾತ್ಮಕ ಆರೋಪಗಳು ರಾಜಕೀಯ ವಲಯದಲ್ಲಿ ಬಲವಾಗಿ ಕೇಳಿಬಂದಿದ್ವು. ಈ ಆರೋಪಗಳ ಮೂಲ ಯಾವುದು, ಇದರ ಬಗ್ಗೆ ಬೊಮ್ಮಾಯಿಯವರು ಏನು ಹೇಳಿದ್ರು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸುವ ಮೊದಲು ಬಸವರಾಜ ಬೊಮ್ಮಾಯಿಯವರು ತಮ್ಮ ವೃತ್ತಿಪರ ಅಡಿಪಾಯವನ್ನ ಬಲಪಡಿಸಿಕೊಂಡಿದ್ರು. ಇವರ ಈ ಹಿನ್ನೆಲೆಯು ರಾಜಕೀಯ ವಂಶದಿಂದ ಬಂದಿದ್ದರೂ ಸಹ ಇವರು ಆಡಳಿತಾತ್ಮಕ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನ ಹೊಂದಿದ್ದ ವ್ಯಕ್ತಿ ಎಂಬುದನ್ನು ಸಾಬೀತುಪಡಿಸುತ್ತೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದು, ಪದವಿಯ ನಂತರ ಇವರು ಪ್ರತಿಷ್ಠಿತ ಟಾಟಾ ಗ್ರೂಪ್ಸ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ಕಾರ್ಪೊರೇಟ್ ವಲಯದ ಈ ಅನುಭವದ ನಂತರ ಇವರು ಕೈಗಾರಿಕೋದ್ಯಮಿ ಮತ್ತು ಕೃಷಿಕರಾಗಿ ಉತ್ತರ ಕರ್ನಾಟಕದಲ್ಲಿ ತಮ್ಮ ವೃತ್ತಿಪರ ಮತ್ತು ಆರ್ಥಿಕ ನೆಲೆಯನ್ನ ಗಟ್ಟಿಗೊಳಿಸಿಕೊಂಡರು. ಈ ವೃತ್ತಿಪರ ಹಿನ್ನೆಲೆಯು ಇವರ ರಾಜಕೀಯ ಪ್ರವೇಶದ ಮೊದಲೇ ಗಣನೀಯ ಆರ್ಥಿಕ ಸಾಮರ್ಥ್ಯವನ್ನ ನಿರ್ಮಿಸಲು ಕಾರಣವಾಯಿತು. ಇನ್ನು ಬೊಮ್ಮಾಯಿಯವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಭಾರತದ ಮೊದಲ 100% ಪೈಪ್ಲೈನ್ ನೀರಾವರಿ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೆ ತಂದ ಕೀರ್ತಿ ಇವರಿಗಿದೆ. ಈ ಸಾಧನೆಯು ಇವರ ಆಡಳಿತಾತ್ಮಕ ಸಾಮರ್ಥ್ಯವನ್ನ ತೋರಿಸುತ್ತೆ. ಇನ್ನು ಬಸವರಾಜ ಬೊಮ್ಮಾಯಿಯವರ ಆರ್ಥಿಕ ವಿಶ್ಲೇಷಣೆಯಲ್ಲಿ ಕಂಡುಬರುವ ಅತ್ಯಂತ ಮುಖ್ಯವಾದ ಸಂಗತಿ ಎಂದರೆ 2018 ಮತ್ತು 2023 ನಡುವಿನ 5 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಇವರ ಮತ್ತು ಇವರ ಕುಟುಂಬದ ಘೋಷಿತ ಆಸ್ತಿಯಲ್ಲಿ ಆದ ವಿಪರೀತ ಹೆಚ್ಚಳ. 2008ರಿಂದ 2018ರವರೆಗೆ ಮೊದಲ 10 ವರ್ಷಗಳ ಅವಧಿಯಲ್ಲಿ ಬೊಮ್ಮಾಯಿಯವರ ಆಸ್ತಿಯು ಸುಮಾರು 7 ಕೋಟಿಯಿಂದ 8.92 ಕೋಟಿಗೆ ಏರಿಕೆ ಕಂಡಿತ್ತು. ಈ ಬೆಳವಣಿಗೆ ಸ್ಥಿರವಾಗಿತ್ತು. ಆದರೆ 2018 ಮತ್ತು 2023ರ ನಡುವಿನ ಕೇವಲ 5 ವರ್ಷಗಳಲ್ಲಿ ಇವರ ಒಟ್ಟು ಆಸ್ತಿ ಸಂಪತ್ತು 8.92 ಕೋಟಿಯಿಂದ 52.13 ಕೋಟಿಗೆ ಏರಿತ್ತು. ಈ ಬೆಳವಣಿಗೆಯು ಬೊಮ್ಮಾಯಿಯವರು ರಾಜಕೀಯ ಅಧಿಕಾರದ ಉತ್ತುಂಗದಲ್ಲಿದ್ದ ಅವಧಿಯೊಂದಿಗೆ ನೇರವಾಗಿ ಹೊಂದಿಕೊಳ್ಳುತ್ತೆ. 2018ರ ನಂತರ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಮತ್ತು ಇವರು ಗೃಹ ಸಚಿವರು ಹಾಗೂ ನಂತರ ಮುಖ್ಯಮಂತ್ರಿಯಾಗಿ ನೇಮಕಗೊಂಡರು. ಈ ಅವಧಿಯಲ್ಲಿ ಆರ್ಥಿಕ ವೃದ್ಧಿಯ ವೇಗ ಅಸಾಮಾನ್ಯ ಮಟ್ಟ ತಲುಪಿರುವುದು ರಾಜಕೀಯ ಪ್ರಭಾವವು ವ್ಯವಹಾರಗಳಲ್ಲಿ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಿರಬಹುದು ಎಂಬ ಪ್ರಶ್ನೆಯನ್ನ ಎತ್ತುತ್ತದೆ. ಆಸ್ತಿ 5 ಪಟ್ಟು ಹೆಚ್ಚಿದ್ದರೂ ಹೊಣೆಗಾರಿಕೆಗಳು ಅಂದರೆ ಸಾಲ 4 ಕೋಟಿಯಿಂದ ಕೇವಲ 5.94 ಕೋಟಿಗೆ ಏರಿವೆ. ಈ ಮಟ್ಟದ ಆಸ್ತಿ ವೃದ್ಧಿಯು ಬೃಹತ್ ಪ್ರಮಾಣದ ಸಾಲದ ಮೂಲಕ ಆಗಿಲ್ಲ ಎಂಬ ಅಂಶವನ್ನ ಇದು ದೃಢಪಡಿಸುತ್ತೆ. ಇನ್ನು 2023ರ ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಿಸಲಾದ 52.13 ಕೋಟಿ ಒಟ್ಟು ಆಸ್ತಿಯಲ್ಲಿ ಗಣನೀಯ ಭಾಗವು ಸ್ಥಿರಾಸ್ತಿಗಳನ್ನು ಒಳಗೊಂಡಿದೆ. ಒಟ್ಟು ಸ್ಥಿರಾಸ್ತಿಗಳ ಮೌಲ್ಯ ಸುಮಾರು 42.15 ಕೋಟಿಯಾಗಿದ್ದು, ಇದರಲ್ಲಿ ಬೊಮ್ಮಾಯಿಯವರ ವೈಯಕ್ತಿಕ ಪಾಲು 22.95 ಕೋಟಿ. ಉಳಿದ 19.2 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಹಿಂದೂ ಅವಿಭಾಜಿತ ಕುಟುಂಬ ಖಾತೆಯು ಹೊಂದಿದೆ, ಅಂದರೆ HUF ಹೊಂದಿದೆ. ಇನ್ನು ಚರಾಸ್ತಿಗಳಾದ ಬ್ಯಾಂಕ್ ಠೇವಣಿಗಳು, ಮ್ಯೂಚುವಲ್ ಫಂಡ್ಗಳು, ಚಿಟ್ ಫಂಡ್ಗಳು, ವಿಮೆ ಮತ್ತು IT ಕಂಪನಿಗಳ ಹೂಡಿಕೆಗಳು ಒಟ್ಟು 9.8 ಕೋಟಿ ಮೌಲ್ಯ ಹೊಂದಿವೆ. ಇನ್ನು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗ ಧಾರವಾಡದ ಗ್ರಾಮದಲ್ಲಿ ಸುಮಾರು 3 ಎಕರೆ ಭೂಮಿಯನ್ನು ವೈಯಕ್ತಿಕವಾಗಿ ಖರೀದಿಸಿರುವುದನ್ನು ಸಹ ಅಫಿಡವಿಟ್ನಲ್ಲಿ ಘೋಷಿಸಲಾಗಿದೆ. ಇನ್ನು ವಾರ್ಷಿಕ ಆದಾಯದ ವಿಷಯದಲ್ಲಿ ಬೊಮ್ಮಾಯಿಯವರು ಹಿಂದಿನ ಮೌಲ್ಯಮಾಪನ ವರ್ಷದ 38 ಲಕ್ಷದಿಂದ ಈ ವರ್ಷ 41 ಲಕ್ಷಕ್ಕೆ ಏರಿಕೆಯನ್ನು ಘೋಷಿಸಿದ್ದಾರೆ. ಇನ್ನು ಇವರ ಅವಲಂಬಿತ ಮಗಳ ಆದಾಯವು 3.44 ಲಕ್ಷದಿಂದ 5.49 ಲಕ್ಷಕ್ಕೆ ಏರಿದೆ. ಆದರೆ ಅತ್ಯಂತ ಮಹತ್ವದ ಬದಲಾವಣೆಯು ಹಿಂದೂ ಅವಿಭಾಜಿತ ಕುಟುಂಬದ ಆದಾಯದಲ್ಲಿದೆ. ಇದು ಹಿಂದಿನ ವರ್ಷದ ಕೇವಲ 16,850ರಿಂದ ಏಕಾಏಕಿ 52 ಲಕ್ಷಕ್ಕೆ ಏರಿಕೆ ಕಂಡಿದೆ. ಆಸ್ತಿ ವೃದ್ಧಿಯಲ್ಲಿ HUF ಪಾತ್ರದ ವಿಶ್ಲೇಷಣೆಯು ಈ ಆರ್ಥಿಕ ಬೆಳವಣಿಗೆಯ ಮೂಲವನ್ನ ಅರ್ಥ ಮಾಡಿಕೊಳ್ಳಲು ನಿರ್ಣಾಯಕ
ನಿರ್ಣಾಯಕವಾಗಿದೆ. HUF ಅಡಿಯಲ್ಲಿ ಘೋಷಿಸಲಾದ 19.2 ಕೋಟಿ ಮೌಲ್ಯವು ಆಸ್ತಿಯ ಬಹುಭಾಗವನ್ನು ವೈಯಕ್ತಿಕ ಗಳಿಕೆಯ ಬದಲು ಕೌಟುಂಬಿಕ ಅಥವಾ ಪಿತ್ರಾರ್ಜಿತ ಆಸ್ತಿ ಎಂದು ತೋರಿಸಲು ಕಾನೂನುಬದ್ಧವಾಗಿ ಅವಕಾಶವನ್ನ ಕಲ್ಪಿಸುತ್ತದೆ. HUF ಆದಾಯದಲ್ಲಿನ ದಿಢೀರ್ ಹೆಚ್ಚಳ ಈ ಆರ್ಥಿಕ ರಚನೆಯ ಕಾರ್ಯತಂತ್ರದ ಬಳಕೆಯನ್ನ ಸೂಚಿಸುತ್ತೆ. ಈ ಉಲ್ಬಣಕ್ಕೆ 2 ಕಾರಣಗಳನ್ನು ಊಹಿಸಬಹುದು. ಕುಟುಂಬದ ಹಳೆಯ ಸ್ಥಿರಾಸ್ತಿಗಳ ಮರು ಮೌಲ್ಯಮಾಪನ ನಡೆದಿರಬಹುದು ಅಥವಾ HUF ಅಡಿಯಲ್ಲಿ ನಡೆಯುತ್ತಿದ್ದ ಕೃಷಿ ಅಥವಾ ಕೈಗಾರಿಕಾ ಚಟುವಟಿಕೆಗಳು ಉನ್ನತ ಸ್ಥಾನಮಾನದ ಕಾರಣ ಗಣನೀಯವಾಗಿ ಲಾಭದಾಯಕವಾಗಿ ಮಾರ್ಪಟ್ಟಿರುತ್ತವೆ. ಈ ದೊಡ್ಡ ಆಸ್ತಿ ವೃದ್ಧಿಯನ್ನು ಕುಟುಂಬದ ಮೂಲಗಳಿಂದ ಬಂದಿದೆ ಎಂದು ಸಮರ್ಥಿಸಲು HUF ರಚನೆಯು ಅನುಕೂಲಕರವಾಗಿದೆ. ಯಾವುದೇ ಪ್ರಬಲ ರಾಜಕಾರಣಿಯೊಬ್ಬರು ಅಧಿಕಾರದ ಕೇಂದ್ರದಲ್ಲಿದ್ದಾಗ ಈ ಮಟ್ಟದ ಆಸ್ತಿ ವೃದ್ಧಿಯಾಗುವುದು ಸಹಜವಾಗಿ ರಾಜಕೀಯ ವಿವಾದಗಳಿಗೆ ಎಡೆಮಾಡಿಕೊಡುತ್ತದೆ. ಇನ್ನು ಬಸವರಾಜ ಬೊಮ್ಮಾಯಿಯವರ ಆಡಳಿತಾವಧಿಯ ಬಗ್ಗೆ ವಿರೋಧ ಪಕ್ಷ ಮಾಡಿದ ಅತ್ಯಂತ ತೀವ್ರವಾದ ಮತ್ತು ಸಾರ್ವಜನಿಕವಾಗಿ ಚರ್ಚೆಯಾದ ಆರೋಪವೆಂದರೆ ಇವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯಲು ಕೋಟಿಗಟ್ಟಲೆ ಹಣವನ್ನ ಪಾವತಿಸಿದ್ದರು ಎಂಬುದು. 2022 ಮೇ 8ರಂದು ಆಗಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಈ ಆರೋಪವನ್ನ ಮುಂಚೂಣಿಗೆ ತಂದರು. ಸಿದ್ದರಾಮಯ್ಯ ಅವರು ಬಸವರಾಜ ಬೊಮ್ಮಾಯಿ ಅವರನ್ನು ನಿಯುಕ್ತ ಮುಖ್ಯಮಂತ್ರಿ ಎಂದು ಕರೆದರು. ಇವರು ಜನರಿಂದ ಚುನಾಯಿತರಾದ, ಜನರಿಂದ ಆಯ್ಕೆಯಾದ ಮುಖ್ಯಮಂತ್ರಿ ಅಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದರು. ಸಿದ್ದರಾಮಯ್ಯ ಅವರ ನೇರ ಹೇಳಿಕೆಯ ಪ್ರಕಾರ ಇವರು ಹಣ ಕೊಟ್ಟು ಮುಖ್ಯಮಂತ್ರಿಯಾಗಿದ್ದಾರೆ, ಹಾಗಾಗಿ ಇವರು ಕೆಲಸವನ್ನ ಮಾಡೋದಿಲ್ಲ, ಅಂದ್ರೆ ಜನರಿಗಾಗಿ ಕೆಲಸವನ್ನ ಮಾಡೋದಿಲ್ಲ. RSS ಇವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ, ಅವರ ಸೂಚನೆಗಳನ್ನ ಪಾಲಿಸಿದರೆ ಸಾಕು. ಈ ಹೇಳಿಕೆಯು ಬೊಮ್ಮಾಯಿಯವರ ನೇಮಕಾತಿಯು ಬಿಜೆಪಿ ಶಾಸಕಾಂಗ ಪಕ್ಷದ ಆಶಯಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ನ ನಿರ್ಧಾರವಾಗಿತ್ತು ಮತ್ತು ಅದು ಕೆಲವು ಅಲಿಖಿತ ಒಪ್ಪಂದಗಳನ್ನು ಒಳಗೊಂಡಿದೆ ಎಂಬ ನಿರೂಪಣೆಯನ್ನು ಸೃಷ್ಟಿಸಲು ಪ್ರಯತ್ನಿಸಿತ್ತು. ಆದರೂ ಸಿದ್ದರಾಮಯ್ಯ ಅವರು ಈ ನಿರ್ದಿಷ್ಟ ಹಣಕಾಸು ವಿನಿಮಯಕ್ಕೆ ಸಂಬಂಧಿಸಿದಂತೆ ಪಾವತಿಸಲಾದ ನಿಖರ ಮೊತ್ತದ ಬಗ್ಗೆ ಯಾವುದೇ ದೃಢೀಕೃತ ಅಂಕಿ ಅಂಶಗಳನ್ನು ಸಾರ್ವಜನಿಕವಾಗಿ ಒದಗಿಸಿಲ್ಲ. ಇನ್ನು ಬೊಮ್ಮಾಯಿಯವರ ವಿರುದ್ಧದ ಹಣ ನೀಡಿದ ಆರೋಪವು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ಇನ್ನೊಂದು ಸ್ಫೋಟಕ ಹೇಳಿಕೆಯಿಂದ ಬಲವನ್ನ ಪಡೆದುಕೊಳ್ತು. ಮುಖ್ಯಮಂತ್ರಿ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಕೆಲವು ವಂಚಕ ಕಂಪನಿಗಳು ತಮ್ಮನ್ನು 2.5 ಸಾವಿರ ಕೋಟಿ ನೀಡುವಂತೆ ಸಂಪರ್ಕಿಸಿದ್ವು ಎಂದು ಯತ್ನಾಳ್ ಅವರು ಬಹಿರಂಗಪಡಿಸಿದರು. ಸಿದ್ದರಾಮಯ್ಯನವರ ಆರೋಪ ಮತ್ತು ಯತ್ನಾಳ್ ಅವರ ಹೇಳಿಕೆಗಳು ಒಂದಾದಾಗ ವಿರೋಧ ಪಕ್ಷವು ಮುಖ್ಯಮಂತ್ರಿ ಹುದ್ದೆಯು ಮಾರಾಟಕ್ಕಿದೆ ಎಂಬ ಬಲವಾದ ರಾಜಕೀಯ ನಿರೂಪಣೆಯನ್ನ ಯಶಸ್ವಿಯಾಗಿ ಸೃಷ್ಟಿಸಿತು. ಈ ಕಾರ್ಯತಂತ್ರದ ರಾಜಕೀಯ ನಿರೂಪಣೆಯು ನಿರ್ದಿಷ್ಟವಾಗಿ ಬೊಮ್ಮಾಯಿಯವರ ವಿರುದ್ಧ ಹಣ ನೀಡಿದ ಕುರಿತು ಸಾಬೀತಾದ ದಾಖಲೆಗಳ ಕೊರತೆ ಇದ್ದರೂ ಅವರ ಆಡಳಿತದ ಕಾನೂನುಬದ್ಧತೆ ಮತ್ತು ನೈತಿಕತೆಯ ಮೇಲೆ ಗಂಭೀರ ಸಂಶಯವನ್ನ ಉಂಟುಮಾಡಿತ್ತು. ಬಸವರಾಜ ಬೊಮ್ಮಾಯಿ ಅವರು ಈ ಎಲ್ಲಾ ಆರೋಪಗಳನ್ನು ರಾಜಕೀಯ ಪ್ರೇರಿತ ಎಂದು ಬಲವಾಗಿ ನಿರಾಕರಿಸಿದರು. ಅವರು ಸಿದ್ದರಾಮಯ್ಯ ಅವರಿಗೆ ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಲು ಮತ್ತು ಹಣ ಪಾವತಿಗೆ ಸಂಬಂಧಿಸಿದ ವಿವರವಾದ ಲೆಕ್ಕವನ್ನ ಬಹಿರಂಗಪಡಿಸುವಂತೆ ಸವಾಲು ಹಾಕಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್